ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ನಾನಿವತ್ತು ಬೆಳಗ್ಗೆಯಿಂದ ಲಾಗ್ ನಾನಿವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಟೈಮ್ ಬಂದು 7 ಗಂಟೆ ಆಗಿತ್ತು. ನೋಡ್ರಿ, ಇಲ್ಲಿ ರಂಗೋಲಿ ಹಾಕೋದು, ಕಸ ಹೊಡೆದು ನಮ್ಮ ಮಮ್ಮಿ ಇಟ್ಟಿದ್ರು. ನಾನು ಸ್ವಲ್ಪ ನೀರಿಗೆ ಹಾಕಿ ರಂಗೋಲಿ ಹಾಕಿದೆ. ನೋಡ್ರಿ, ಮತ್ತು ನಾನು ರಂಗೋಲಿ ಹಾಕಿ ಇವಾಗ ಕಾಫಿ ಮಾಡೋಕ್ಕಿಟ್ಟಿನಿ. ರಂಗೋಲಿ ಹಾಕಿ ನೋಡ್ಬೇಕು ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ ಅಂತ. ಸ್ವಲ್ಪ ವ್ಯೂ ತೋರಿಸ್ತೀನಿ ನೋಡ್ರಿ. ಈಗ ಹೊರಗಡೆ ಒಂದ್ಸಲ ನೀರು ಬ್ರಷ್ ಮಾಡ್ತೀನಿ, ತೋರಿಸ್ತೀನಿ ನೋಡ್ರಿ. ನೋಡ್ರಿ, ಈಗ ಬ್ರಷ್ ಮಾಡತ್ತಾನ. ನಾನು ಆಲ್ರೆಡಿ ಬ್ರಷ್ ಮಾಡಿ ಫ್ರೆಶಪ್ ಆಗಿ ಇವಾಗ ಕಾಫಿ ಮಾಡೋಕ್ಕಿಟ್ಟಿನಿ. ನೋಡ್ರಿ, ಕಾಫಿ ಇಟ್ಟೀನಿ. ನಮ್ಮ ಮಮ್ಮಿ ಅಲ್ಲಿಗೆ ಅಡುಗೆ ಸ್ಟಾರ್ಟ್ ಮಾಡ್ಯಾರ. ಹೆಸರು ಕಾಳು ಬೇಯಕ್ಕಿಟ್ಟು ಇಲ್ಲಿ ರೈಸ್ ಇಟ್ಟಾರ ಆಲ್ರೆಡಿ. ಮತ್ತು ನಾನು ಸ್ಟೇಟಿನಲ್ಲಿದೆ, ನೋಡೋಣ ಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅಂತ. ಇಲ್ಲಿ ಕಾಫಿ ರೆಡಿ ಆಗ್ತಾಯಿದೆ. ಕಾಫಿ ಕೂಡ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇಟಿನಲ್ಲಿ ಫ್ಯಾಮಿಲಿ ಇವಾಗ ಕಾಫಿ ಮತ್ತು ಅವಲಕ್ಕಿ ತಿಂತಾಯಿದ್ದೆ, ಹುರಿದ ಅವಲಕ್ಕಿ. ಕಾಫಿ ಕುಡಿದು ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇಟಿನಲ್ಲಿ 1 hour later. ಫ್ಯಾಮಿಲಿಗೆ ಏನು ಸ್ವಲ್ಪ ಸಿಲಿಂಡರ್ ಆಫೀಸಿಗೆ ಹೋಗ್ಬರ್ಬೇಕು. ಯಾಕಪ್ಪ ಅಂದ್ರೆ ಅದು ನಮ್ಮದು ನಂಬರು ಬೇರೆ ಕುಂತೈತಿ, ಮೊಬೈಲ್ ನಂಬರು. ಯಾಕಪ್ಪ ಅಂದ್ರೆ ಅದು ಏನೋ ನಾವು ಮನೆ ಶಿಫ್ಟ್ ಮಾಡಿದ್ವಲ್ಲ, ಸ್ವಲ್ಪ ಅಪ್ಡೇಟ್ ಮಾಡಿಸ್ತಿದ್ವಿ ಇದನ್ನೆಲ್ಲ, ಅಡ್ರೆಸ್ ಎಲ್ಲ. ಅವಾಗ ಅದು ಮುಂಚಿನ ನಂಬರ್ ಯಾವುದು ಹೊಂಟ್ಬಿಟ್ಟೈತೆ, ಅದು ನಿಮ್ಮ ಕಡೆ ಇಲ್ಲ ಇವತ್ತಿಂದ. ಹಾಗಾಗಿ ಇವಾಗ ಇಲ್ಲಿ ಕೊಟ್ಟು ನಿಮ್ಮ ನಂಬರ್ ಕೊಟ್ಟು ಇದು ಮಾಡಿ ಬರೋಣ ಅಂತ. ಮತ್ತು ಆಮೇಲೆ ಹಾಗೆ ಒಂದು ಸ್ವಲ್ಪ ಇನ್ನೊಂದು ಕಡೆ ಹೋಗ್ಬರ್ಬೇಕು. ನೋಡೋಣ, ಈಗ ಹೋಗಿ ಬಂದು ಆಮೇಲೆ ಲಾಗ್ ಕಂಟಿನ್ಯೂ ಮಾಡಿದೆ ಅಂತ. ಆದರೆ ಒಂದೆರಡು ಕ್ಲಿಪ್ಸ್ ತೋರಿಸ್ತೀನಿ ಅಂತ. ಸ್ಟೇಟಲ್ಲಿ ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ, ಈ ತಿರುಗು ಭೂಮಿ ತಿರುಗದೆಂದು ಒಂದು ಕ್ಷಣ, ಇಲ್ಲಿ ಸನಿಹ ಉಂಟು ವಿರಹವುಂಟು ಪ್ರತಿದಿನ, ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ. A few minutes later. ಫ್ಯಾಮಿಲಿ ಏನಪ್ಪ ಅಂದ್ರೆ ಸಿಲಿಂಡರ್ ಆಫೀಸಿಗೆ ಹೋಗಿ ಮೊಬೈಲ್ ನಂಬರ್ ಎಲ್ಲ ಚೇಂಜ್ ಮಾಡಿಸಿ ಎಲ್ಲ ಮಾಡಿ ಬಂದ್ವಿ. ಬರಬೇಕಂದ್ರೆ ಹಂಗೆ ಕಾರ್ನ್ ತೊಗೊಂಬಂದ್ವಿ. ನೋಡಿರಿ, ಜೋಳ ತೊಗೊಂಬಂದ್ವಿ. ತೊಗೊಂಡು ಮತ್ತು ಬಂದು ಊಟ ಮಾಡಿ ಭಾಳ ಹೊಟ್ಟೆ ಹಸ್ದುಬಿಟ್ಟಿತ್ತು. ಅಲ್ಲಿ ಹೋಗಿ ಮತ್ತು ಇನ್ನೊಂದು ಕಡೆ ಹೋಗಿದ್ದು, ಅಲ್ಲಿ ಹೋಗಿ ಅಷ್ಟು ಟೈಮ್ ಆಗಿತ್ತು. ಹಾಗಾಗಿ ಭಾಳ ಹೊಟ್ಟೆ ಹಸ್ತಿತ್ತು. ಬಂದ್ಬಿಟ್ಟು ಮಮ್ಮಿ ಎಲ್ಲ ಅಡುಗೆ ಮಾಡಿದ್ರು. ಹಾಗಾಗಿ ಬಂದ್ಬಿಟ್ಟು ಊಟ ಮಾಡಿದ್ವಿ ಡೈರೆಕ್ಟ್. ಅಲ್ಲಿ ತೋರ್ಸೋಕ್ಕಾಗಿಲ್ಲ ಫ್ಯಾಮಿಲಿ, ಯಾಕಪ್ಪ ಅಂದ್ರೆ ಭಾಳ ಹೊಟ್ಟೆ ಹಸ್ತಿತ್ತು. ಹಂಗಾಗಿ ಬೇಗ ಊಟ ಕುಂತಿದ್ವಿ. ಊಟ ಮಾಡಿ ಇವಾಗ ಟೈಮ್ ಬಂದು 4:15 ಆಗಿದೆ. ಇವಾಗ ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದೆ. ನೋಡ್ರಿ, ಇಲ್ಲಿ ಹಸು ಒಂದೇ ಐತಿ. ಇಲ್ಲಿ ಕಿಟಕಿಯಿಂದ ತುಂಬ ಚೆನ್ನಾಗಿ ವ್ಯೂ ಕಾಣಿಸ್ತದೆ ಫ್ಯಾಮಿಲಿ. ನಮ್ಮ ಕಿಚನ್ನಿಂದ ಕಿಟಕಿ ಐತಿ, ಒಂದೈದು ಕಿಚನಲ್ಲಿ. ಅಲ್ಲಿ ಒಂದಲ್ಲ ಎರಡು ಐತಿ, ಇಲ್ಲೊಂದು ಮತ್ತು ಇಲ್ಲೊಂದು ಐತಿ. ಇಲ್ಲಿಗಿಂತ ಇಲ್ಲಿ ವ್ಯೂ ಚೆನ್ನಾಗಿ ಕಾಣಿಸ್ತದೆ. ಇಲ್ಲಿ ಅಂದರೆ ಇಲ್ಲಿ ಹಂಗೆ ಹೊರಗಡೆ ಅದಲ್ಲ, ಹಾಗಾಗಿ ಫ್ಯಾಮಿಲಿ ಇಲ್ಲಿ ಚೆನ್ನಾಗಿ ವ್ಯೂ ಕಾಣಿಸ್ತದೆ, ಎಲ್ಲ ಗ್ರೀನರಿ ಕಾಣಿಸ್ತದೆ. ಬೆಳಗ್ಗೆ ಎದ್ದು ನೋಡಲಿಕ್ಕೆಲ್ಲ ವ್ಯೂ ಚೆನ್ನಾಗೈತಿ. ಸಾಯಂಕಾಲ ಹೊತ್ತು ಬೆಳಗ್ಗೆ ಹೊತ್ತು ಮಸ್ತ್ ಕಾಣಿಸುತ್ತೆ ವ್ಯೂ. ನೋಡಿರಿ, ಇವಾಗ ಒಂದು ಸ್ವಲ್ಪ ಪಾತ್ರೆ ಇದಾವೆ, ಪಾತ್ರೆ ಎಲ್ಲ ತೊಳಿಬೇಕು. ಯಾಕಪ್ಪ ಅಂದ್ರೆ ನಮ್ಮ ಮಮ್ಮಿ ಒಂದು ಸ್ವಲ್ಪ ಕೈ ನೋವಿತ್ತು, ನಾವು ಮಾಡೋಕ್ಕೆ ಕೊಡೋದಿಲ್ಲ. ಅವ್ರು ಮಾಡಿದೆ ಅಂತ ನಾವು ಬೇಡ. ಮಮ್ಮಿ ಅವಳ ಪಾಪ ಎಲ್ಲ ಅಡುಗೆ ಎಲ್ಲ ಮಾಡಿದ್ರು. ಅದರಲ್ಲೇ ಸಾಂಬಾರು ಮತ್ತು ರೈಸು, ಏನಪ್ಪ ಅಂದ್ರೆ ಚಪಾತಿ ರೊಟ್ಟಿ ಎಲ್ಲ ಮಾಡಿದ್ರು. ನಾವು ಬರೋ ಹೊತ್ತಿಗೆ ಅದು ಮಾಡಿದ್ರು ಅಂತ ಚೆನ್ನಾಗಿ ನಾನು ಬಂದು ಭಾಳ ಹೊಟ್ಟೆ ಹಸ್ತಿತ್ತು ಫ್ಯಾಮಿಲಿ. ಹಾಗಾಗಿ ಅದು ಹೆಂಗೆ ಏನಪ್ಪ ಅಂದರೆ ಬೆಳಗ್ಗೆ ಏನು ಟಿಫನ್ ಮಾಡಿದ್ದಿಲ್ಲ, ಬರೀ ಹಾಗೆ ಏನದು ಹುರಿದ ಅವಲಕ್ಕಿ ಅಂತಾರಲ್ಲ, ಅದನ್ನ ಒಂದು ಸ್ವಲ್ಪ ತಿಂದು ಟೀ ಕುಡ್ಕೊಂಡು ಹೋಗಿದ್ವಿ. ಬರೋ ಅಷ್ಟಿಗೆ 2:30-3 ಗಂಟೆ ಆಗಿತ್ತು. ಬಂದು ಊಟ ಮಾಡಿಕೊಂಡು ಮತ್ತೊಂದು ಸ್ವಲ್ಪ ರೆಸ್ಟ್ ತೊಗೊಂಡ್ವಿ. ಆಮೇಲೆ ಈಗ ಲಾಗ್ ಸ್ಟಾರ್ಟ್ ಮಾಡಿದೆ. ಮತ್ತೆ ಸ್ಟೇಟಿನಾಗಿದ್ವಿ. ಆಮೇಲೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ. ಒಂದು ಸ್ವಲ್ಪ ಪಾತ್ರೆ ಇದಾವೆ, ವಾಶ್ ಮಾಡಿ ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇಟಿನಾಗಿ ನೋಡಿ ಫ್ಯಾಮಿಲಿ, ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯ್ತು. ಇವಾಗ ಇಲ್ಲೆಲ್ಲ ಇಟ್ಟೀನಿ. ಆಮೇಲೆ ಮಮ್ಮಿನೇ ಜೋಡಿಸ್ಕೊತಾರೆ. ನಂಗೆ ಜೋಡ್ಸೋಕ್ಕೆಲ್ಲ ಸರಿಯಾಗಲ್ಲ, ಹಂಗಾಗಿ ಮಮ್ಮಿನೇ ಜೋಡಿಸ್ತಾರೆ. ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಫ್ಯಾಮಿಲಿ. ಇವಾಗ ಏನಪ್ಪ ಕಾರ್ನ ಬಾಯ್ಲ್ ಮಾಡಿ ಇದು ಮಾಡ್ಕೊಳ್ಳೋಣ ಅಂತ, ಬಾಯ್ಲ್ ಮಾಡ್ತೀನಿ ಅಂತ ಕಾರ್ನ ಬಿಡಿಸ್ಬೇಕು ಇವಾಗ ಇದನ್ನು ಎಲ್ಲನೂ.
ಬಾಯ್ಲ್ ಮಾಡೋಣ ಅಂತ ಓಕೆನಾ. ಒಂದು ಮಾಡೋಣ 2 ಮಾಡೋಣ ಅಂತ ಸಾಕು ಅನಿಸುತ್ತೆ. ಒಂದು ಬನ್ನಿ ಫ್ಯಾಮಿಲಿ, ಇವಾಗ ಕಾರ್ನ ಬಾಯ್ಲ್ ಮಾಡೋಕೆ ಎಲ್ಲ ಒಂದೊಂದು ಬಿಡಿಸ್ಬೇಕಿದನ್ನು ಬಿಡಿಸೋಣ ಅಂತ. ನಾವು ಮತ್ತು ಅಂತ ಸೇರಿ ಬಿಡಿಸ್ತೀವಿ. ಒಬ್ಬರಿಗೆ ಬೋರ್ ಆಗುತ್ತಲ್ಲ ಬಿಡ್ಸೋಕ್ಕೆ ಅಂತ ಬಿಡಿಸಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಸ್ಟ್ರೇಟ್ ಏನಾಗಿದೆ. ಒಂದು ಸ್ವಲ್ಪ ಬ್ಲಾಗ್ ಕೂಡ ಎಡಿಟ್ ಮಾಡೋದೈತಿ. ಹಾಗಾಗಿ ಇದನ್ನು ಇವಾಗ ಬಾಯ್ಲ್ ಮಾಡ್ಕೊಂಡು ತಿನ್ಕೊತ ಬ್ಲಾಗ್ ಎಡಿಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡೀನಿ. ಬನ್ನಿ ನೋಡೋಣ ಅಂತ. ಫ್ಯಾಮಿಲಿ ಏನಪ್ಪ ಅಂದ್ರೆ ಬಿಡಿಸ್ಬೇಕು ಅಂತ ಮಾಡಿದ್ವಿ, ಮತ್ತು ಬೇಡ ಅಂತ ಅಂದ್ಕೊಂಡು ಎಲ್ಲ ಬಿಡಿಸಿ ಬಾಯ್ಲ್ ಮಾಡೋಣ ಅಂತಂದಿತ್ತು. ಬಟ್ ಬೇಡ ಅಂತಂದು ಇದೇ ಥರ ನಾವು ಹಂಗೆ ಹಿಂಗೆ ಒಂದೊಂದು ಹಿಂಗೆ ಬಾಯ್ಲ್ ಮಾಡೋಣ ಅಂತ ಪ್ಲ್ಯಾನ್ ಚೇಂಜ್ ಆಯಿತು. ಹಿಂಗೆ ಬಾಯ್ಲ್ ಮಾಡೋಕೆ ಇಡೋಣ ಅಂತ ಓಕೆನಾ. ನಾವು ಬಿಡಿಸಿಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಪ್ಲ್ಯಾನಿನಲ್ಲಿ ಬದಲಾವಣೆ ಈ ರೀತಿ ಇವಾಗ. ಇದಕ್ಕೆ ನೀರು ಹಾಕಿ ಹಿಂಗೆ 3 ಹಾಕಿನಿ. ನಾನು 3 ಜನಕ್ಕೆ, ನಮ್ಮ ಮಮ್ಮಿ, ನನಗೆ, ನಮ್ಮ ತಮ್ಮಗೆ ಓಕೆನಾ. ಅದಕ್ಕೆ ಇವಾಗ ಒಂದು ಪ್ಲೇಟ್ ಏನಾದರೂ ಮುಚ್ಚಬೇಕು ಅನಿಸುತ್ತೆ. ಇದಕ್ಕೆ ಮುಚ್ಚಿ ಇದ್ರ ಮೇಲೆ ಒಂದು ಕಲ್ಲಿಟ್ಬಿಡೋಣ, ಬೇಗ ಬಾಯ್ಲ್ ಆಗ್ತವೆ ಅಂದ್ಕೊತೀನಿ. ಉಪ್ಪು ಹಾಕ್ಬೇಕು, ಈಗ ಚಿಲ್ಲಿ ಹಾಕ್ಬೇಕು ಅನಿಸುತ್ತೆ. ಶಟ್ ಇಲ್ಲಿ ಕಲ್ಲಿಟ್ಬಿಟ್ಟಿನ ಆಲ್ರೆಡಿ, ತೆಗಿಲೇಬೇಕು. ಸ್ವಲ್ಪ ಜಾಸ್ತಿ ಬೇಕು ಅನಿಸುತ್ತೆ. ಇನ್ನೂ ಬಿಸಿ ಆಗಿಲ್ಲ ನೀರು, ಹಂಗಾಗಿ ಕೈ ಹಾಕ್ತಾಯಿದ್ದೀನಿ. ಓಕೆ, ಈಗ ಕ್ಲೋಸ್ ಮಾಡಿ ಕಲ್ಲಿಡ ಒಂದು 10 ಮಿನಿಟ್ಸ್ ಬಾಯ್ಲ್ ಆಗಲಿ. ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟ್ರೇಟನಾಗಿದೆ, ಸ್ವಲ್ಪ ಲಾಗ್ ಎಡಿಟ್ ಮಾಡಬೇಕು ಅಂತ ಹೇಳ್ತಿದ್ದೀನಿ. ಎಡಿಟ್ ಮಾಡಬೇಕು, ಯಾಕಂದರೆ ಮೊನ್ನೆ 3 ದಿನ ಚೆನ್ನೆ 3 ದಿನ ಲೇಟಾಗಿ ಲೇಟಾಗಿ ಅಪ್ಲೋಡ್ ಆಗಿತ್ತು. ರಾತ್ರಿ ಬೇರೆ ಮಾಡೋಕ್ಕಾಗಿಲ್ಲ, ಯಾಕಂದರೆ ರಾತ್ರಿ ಮಾಡಿಬಿಟ್ಟು ಲೇಟಾಗಿ ಮಲ್ಕೊಂಡ್ರು. ಈಗ 2 ದಿನ ಆಯಿತು, 12 ಗಂಟೆ ಆಗ್ತಾಯಿತ್ತು ಮಲ್ಕೊಳ್ಳೋದು. ಅಷ್ಟು ಗಂಟೆ ಮಲ್ಕೊಳ್ಳೋದು ಇಷ್ಟ ಅಲ್ಲ, ಯಾಕಪ್ಪ ಅಂದ್ರೆ ಗಂಟೆ ಮಲ್ಕೊಂಡ್ಬಿಟ್ಟಿದ್ರೆ ಬೆಳಗ್ಗೆ ಬೇಗ ಹೇಳೋಕ್ಕಾಗಲ್ಲ. ಹಾಗಾಗಿ ಇದೊಂದು ಸ್ವಲ್ಪ ಬೇಗ ಎಡಿಟ್ ಮಾಡಿ ಬೇಗ ಮಲ್ಕೊಳ್ಳೋಣ ಅಂತಂದು. ಬೇಗ ಮಲ್ಕೊಂಡ್ರೆ ಬೇಗ ಹೇಳ್ತೀವಿ, ಲೇಟಾಗಿ ಮಲ್ಕೊಂಡ್ಬಿಟ್ರೆ ಬೇಗ ಹೇಳೋಕ್ಕಾಗಂಗಿಲ್ಲ. ಹಾಗಾಗಿ ಸ್ಟೇಟಿನಾಗಿರಿ, ಬೇಗ ಎಡಿಟ್ ಮಾಡೋಣ ಅಂತ ಆದಷ್ಟು ಇವತ್ತು ಸ್ಟೇಟಿ. ಫ್ಯಾಮಿಲಿ ಇವಾಗ ಏನಪ್ಪ ಅಂದ್ರೆ ಕಾರ್ನ ಬಾಯ್ಲ್ ಮಾಡಿಕೊಂಡು ಕಾಫಿ ಜೊತೆಗೆ ತಿಂತಾಯಿದ್ದೀನಿ. ತಿಂದು ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಒಂದು ಸ್ವಲ್ಪ ಎಡಿಟ್ ಕೂಡ ಮಾಡ್ಕೋಬೇಕು ಅನ್ಕೊತ ಈಗ ಇದು ಕಾಫಿ ಮಾಡೋದು ಬಂತು. ಕಾಫಿ ಮಾಡಿ ಮತ್ತು ಕಾರ್ನ್ ಕೂಡ ಬಾಯ್ಲ್ ಮಾಡಿಕೊಂಡು ಹೀಗೆ ತಿನ್ಕೊತ ಎಡಿಟ್ ಮಾಡೋಣ ಅಂತ ಎಡಿಟ್ ಮಾಡಿ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇಟಿನಾಗಿರಿ. ಇವಾಗ ಟೈಮಲ್ಲಿ 6:30 ಹಂಗಾಗಿ ಸ್ಟೇಟಿನಾಗಿರಿ. A few minutes later. ಫ್ಯಾಮಿಲಿ ಏನಪ್ಪ ಅಂದ್ರೆ ಇವಾಗ ಟೈಮ್ ಬಂದು 12:38 ಆಗೈತಿ. ಇಷ್ಟು ಗಂಟೆಗೆ ಯಾಕೆ ಲಾಗ್ ಎಂಡ್ ಮಾಡತ್ತೀನಿ ಅಂದ್ರೆ ಇವಾಗ ಸ್ವಲ್ಪ ಲಾಗ್ ಎಡಿಟು ಲೇಟ್ ಆಯಿತು, ಅಪ್ಲೋಡು ಲೇಟ್ ಆಯಿತು. ಯಾಕಪ್ಪ ಅಂದ್ರೆ ನಾವು ಸ್ವಲ್ಪ ಹೊರಗಡೆ ಹೋಗಿದ್ವಿ. ಹೊರಗಡೆ ಹೋಗಿ ಬಂದು ಆಮೇಲೆ ಎಡಿಟಿಗೆ ಕೂತ್ಕೊಳ್ಬೇಕಾದ್ರೆ 10 o'clock ಸಮಥಿಂಗ್ ಬಂದಿತ್ತು, 9:30 ಮೇಲೆ. ಹಾಗಾಗಿ ಅವಾಗ ಎಡಿಟ್ ಮಾಡ್ಕೊತ ಸರ್ ನೋಡಿ ಕೈಯೂ ಇಸ್ತೈತಿ. ಎಡಿಟ್ ಮಾಡ್ಕೊತ ಮಾಡೋ ಅಷ್ಟಿಗೆ ಒಂದು 10:30 ಆಯಿತು. 10:30 ಅಪ್ಲೋಡಿಗೆ ಇಟ್ಟೆ. ಅಪ್ಲೋಡ್ ಆದ ತಕ್ಷಣ ಊಟ ಮಾಡೋಕ್ಕಂತ ಅಪ್ಲೋಡ್ ಆದ್ರಪ್ಪ ಅಂತ ಸ್ವಲ್ಪ ಇದು ಮಾಡಿಕೊಂಡು ಆಮೇಲೆ ಕಾಪರೇಟ್ ಬಂದುಬಿಡ್ತಾರೆ ಫ್ಯಾಮಿಲಿ. ಕಾಪರೇಟ್ ಬಂದಿದ್ದಕ್ಕೆ ಮತ್ತು ನೆಕ್ಸ್ಟು ಇನ್ನೊಮ್ಮೆ ಎಡಿಟ್ ಮತ್ತೆ ಏನಪ್ಪ ಏನದು ಚೆಕ್ ಮಾಡಿದೆ, ಎಲ್ಲ ಚೆಕ್ ಮಾಡಿ ಮತ್ತು ಇನ್ನೊಮ್ಮೆ ಎಕ್ಸ್ಪೋರ್ಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡೋಕ್ಕೆ ಸದ್ಯಕ್ಕೆ ನನಗೆ ಏನಿತ್ತು 12 ಗಂಟೆ ಒಳಗಡೆ ಆಗ್ಬೇಕು ಅಪ್ಲೋಡ್. ಯಾಕಂದ್ರೆ ಡೈಲಿ ಅಪ್ಲೋಡ್ ಆಗಬೇಕಲ್ಲ, ಹಂಗೆ ಚೆನ್ನಾಗಿ ತೊಗೊಂಡೇನಲ್ಲ ಡೈಲಿ ಅಪ್ಲೋಡ್ ಅಂತ 100 days 100 vlogs ಅಂತಂದು. ಹಾಗಾಗಿ ಮತ್ತು ಹೆಂಗೋ ಒಂದು ಸದ್ಯಕ್ಕೆ 11:45 ಸಮಥಿಂಗ್ 11:40 ಸಮಥಿಂಗ್ ಅಪ್ಲೋಡ್ ಆಯಿತು. ಅದೊಂದು ಖುಷಿ ಸಿಕ್ತು ರೀ ಫ್ಯಾಮಿಲಿ. 12 ಗಂಟೆ ಒಳಗೆ ಆಯ್ತಲ್ಲಪ್ಪ ಅಪ್ಲೋಡ್ ಅಂತ. ಹೆಂಗೋ ಒಂದು ಆಸೆ. ಇವತ್ತಂದ್ರೆ ಫುಲ್ ಲೇಟ್ ಆಗೈತಿ. ಅದೊಂದು ಸ್ವಲ್ಪ ಒಂದು ಕಡೆ ಬೇಜಾರು. ಇಲ್ಲ ಇನ್ಮೇಲೆ ನಾಳೆ ಹಂಗೆ ಮಾಡೋಂಗಿಲ್ಲ, ಸ್ವಲ್ಪ ಬೇಗನೆ ಎಡಿಟ್ ಮಾಡ್ಕೊಂಬಿಡ್ತೀನಿ. ಅದೊಂದು ನಮಗೆ ಸ್ವಲ್ಪ ಇವತ್ತು ಅಷ್ಟು ಗಡಿಬಿಡಿ ಆಯ್ತು ರೀ ಫ್ಯಾಮಿಲಿ. ಮತ್ತೇನೋ ಮಾಡೋಕ್ಕಲ್ಲ, ಒಂದೊಂದು ದಿನ ಆಗ್ತವೆ. ಹಂಗಾಗಿ ಇವಾಗ ಮಲ್ಕೊತಾ ಇದ್ದೀನಿ. ಇವಾಗೆಲ್ಲ ಈಗ ಟೈಮಲ್ಲಿ 12:45 1 o'clock ಸಮಥಿಂಗ್ ಆಗ್ತದೆ. ಇವಾಗ ನಾನೆಲ್ಲ ಇದು ಮಾಡ್ಕೊಂಡು ಮಲ್ಕೊಳ್ಳೋಷ್ಟಿಗೆ
ಮತ್ತು ನಾಳೆ ಬೇಗ ಹೇಳ್ಬೇಕು. ನೋಡೋಣಂತೆ, ನಾಳೆ ಈ ಥರ ಮಾಡ್ಕೊಳ್ಳೋದು ಬೇಡ. ತಿಂಡ್ರಿ ಫ್ಯಾಮಿಲಿ, ನಾಳೆ ಮಾತ್ರ ಈ ಥರ ಆಗಬಾರ್ದು ಅಂತ ಹೆಂಗೋ ಒಂದು ಕಡೆ ಭರವಸೆ ಇಟ್ಕೊತೀನಿ. ನನ್ನ ಮೇಲೆ ನನಗೆ ಭರವಸೆ ಇಟ್ಕೊತೀನಿ, ಯಾಕಂದ್ರೆ ನಾವು ಮಾಡೋದಲ್ಲ. ಹಾಗಾಗಿ ನಾಳೆ ನೆಗ್ಲೆಕ್ಟ್ ಮಾಡೋದಿಲ್ಲ, ಬೇಗ ಎಡಿಟ್ ಮಾಡೋಕೆ ಕುಂತ್ಬಿಡ್ತೀನಿ, ಬೇಗ ಅಪ್ಲೋಡ್ ಮಾಡ್ತೀನಿ. ನನಗೇನಪ್ಪ ಅಂದ್ರೆ ಬೆಳಗ್ಗೆ 10 ಗಂಟೆಗೆ ಅಪ್ಲೋಡ್ ಆಗಬೇಕು ಅನ್ನೋದು ಐತಿ. ಒಂದು ಸ್ವಲ್ಪ ಇವತ್ತಿನ ಲೋಕ ನಾಳೆ ಬೆಳಗ್ಗೆ 10 ಗಂಟೆಗೆ ಅಪ್ಲೋಡ್ ಆಗಬೇಕು, 10-10:30 ಒಳಗೆ ಅಪ್ಲೋಡ್ ಆಗಬೇಕು ಅಂತಂದು ನೋಡೋಣ. ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ. ಈಗ 2 ದಿನ ಆಗಲ್ಲ ಅನ್ಕೊಂಡೆ, 1 ದಿನ 2 ದಿನ ಆಗಲ್ಲ. ಅದಾಗಿದ್ಮೇಲೆ ಕಂಟ್ರೋಲಿಗೆ ತೊಗೊತೀನಿ. ಯಾಕಂದರೆ ಈಗ ನಾನು ಇವತ್ತಿನ ಲಾಗ್ ಈಗ ಇಲ್ಲಿ ಮುಗಿಸ್ಬಿಟ್ಟಿರ್ತೀನಿ, ಈಗ ಎಡಿಟ್ ಮಾಡಿ ಕುಂತಿರ್ಬೇಕು. ಹಂಗಾದ್ರೆ ನಾಳೆ ಅಪ್ಲೋಡ್ ಮಾಡ್ಕೊತಿರ್ತೀನಿ. ಆಲ್ರೆಡಿ ಟೈಮ್ ಆಗ್ಬಿಟ್ಟೈತಿ. ನೋಡೋಣ, ನಾಳೆಯಿಂದ ಆ ಥರ ಮಾಡೋಣ ಅಂತ ನಿಮಗೆ ಕೂಡ ಹೇಳ್ತೀನಿ, ಅಪ್ಡೇಟ್ ಕೊಡ್ತೀನಿ. ಯಾವಾಗಿಂದ ಆ ಥರ 10 o'clock ಅಪ್ಲೋಡ್ ಮಾಡ್ತೀನಿ ಬೆಳಗ್ಗೆ. ಫಿಕ್ಸ್ ಟೈಮ್ ಹೇಳ್ತೀನಿ ಅಂತ, ಓಕೆನಾ? ಸ್ಟೇಟಿನ ಹೇಳ್ತೀನಿ. ಓಕೆ, ಇವತ್ತಿನ ನಾವು ಎಲ್ಲೇನು ಮಾಡ್ತೀನಿ, ಈ ಥರ ಗಡಿಬಿಡಿಯಾಗಿತ್ತು ನೋಡಿ ಇವತ್ತಿನ ಡೇ ನಂದು. ಓಕೆ, ಇವತ್ತಿನ ನಾವು ಎಲ್ಲೇನು ಮಾಡ್ತೀನಿ, ನಾಳೆ ಮತ್ತೆ ನಾಳೆ ಒಂದು ಹೊಸ ಲಾಗ್ ಅಂದರೆ ಮತ್ತೆ ಸಿಗ್ತೀನಿ. ನೋಡೋಣ, ನಾಳೆ ಕ್ರೇಜಿಯಾಗಿ ಬೆಳಗ್ಗಿಂದ ನೈಟ್ ಮಟ ಮಾಡೋಣ ಅಂತಂದು ಚಾಲೆಂಜ್ ತೊಗೊಂಡಿದ್ದೀನಿ. ಈಗ ಬೆಳಗ್ಗೆ ಮಾಡಿ ಮತ್ತೊಂದು ಸ್ವಲ್ಪ ಗ್ಯಾಪ್ ಹಂಗಿರೋ ಆಗೈತಿ, ಇಲ್ಲಾಂದ್ರೆ ಮಧ್ಯಾಹ್ನ ಮಾಡೋದು. ಹಾಗಾಗಿ ನಾಳೆ ನೋಡೋಣ, ಬೆಳಗ್ಗೆಯಿಂದ ನೈಟ್ ಮಟ ಲಾಗ್ ಮಾಡೋಣ ಅಂತ. ಓಕೆ, ನಾಳೆ ಮತ್ತೆ ನೆಕ್ಸ್ಟ್ ಲಾಗ್ ಮಾಡ್ತೀನಿ. ಆ್ಯಂಡ್ ಟೇಕ್ ಕೇರ್, ಬಾಯ್ ಬಾಯ್, ಬಿ ಹ್ಯಾಪಿ, ಬಿ ಸೇಫ್, ಬಾಯ್ ಬಾಯ್. For the Day 8 blog in date 30/5 2026. Thank you for watching Day 7 blog. Subscribe, like, share, and comment.